ಇಟ ತುಮಕೂರಿನಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅಬ್ಬರದ ಮತ ಶಿಕಾರಿಯನ್ನ ನಡೆಸಿದ್ದಾರೆ. ಶತಾಯ ಗತಾಯ ಈ ಬಾರಿ ತುಮಕೂರನ್ನ ತಮ್ಮ ವಶಕ್ಕೆ ಪಡಿಬೇಕು ಅಂತ ಹೇಳಿ ವಿ ಸೋಮಣ್ಣ ಅವರು ಕಾಲಿಗೆ ಚಕ್ರ ಕಟ್ಟಿದವರಂತೆ ಮತ ಶಿಕಾರಿಯನ್ನ ಮುಂದುವರೆಸಿದ್ದಾರೆ. ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡ್ತಿದ್ದಾರೆ ವಿ ಸೋಮಣ್ಣ. ಆ ಭಾಗದ ಚಿಕ್ಕಮಾಲೂರು, ದೊಡ್ಡಮಾಲೂರು, ಕೊಡಿಗೇನಹಳ್ಳಿ, ಸಿಂಗಾನಹಳ್ಳಿ, ಕಲ್ಲಿದೇವರಪುರ ಇತ್ಯಾದಿ ಭಾಗದಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಇನ್ನು ಸೋಮಣ್ಣ ಅವರಿಗೆ ಮಾಜಿ ಶಾಸಕ ವೀರಭದ್ರಯ್ಯ, ಜಿಲ್ಲಾಧ್ಯಕ್ಷ ಹನುಮಂತೇಗೌಡ, ಚಂದ್ರಶೇಖರ್ ಸಾಥ್ ನೀಡಿದ್ದಾರೆ. ನಾವು ಇರಬೇಕು, ನಮ್ಮ ಕುಟುಂಬ ಮುಂದಿನ ಪೀಳಿಗೆನೂ ಇರ್ಬೇಕಾಯ್ತದಲ್ಲ ಯಜಮಾನ್ರೆ. ಅಂತ ಚುನಾವಣೆ ದಯಮಾಡಿ ಸಿದ್ದರಾಮಯ್ಯನವ್ರು 2000 ಕೊಟ್ಟರು ಅಂತ ಈ ಚುನಾವಣೆಗೆ ಹೋಗಿ ಏನೋ ಮಾಡಿ ಎಡವಟ್ ಮಾಡ್ಕೋಬೇಕು. ದೇಶ ಇದ್ರೆ ನಾವಿದ್ರೆ ದೇಶ ಅಲ್ಲ. ದೇಶ ಇದ್ರೆ ನಾವಿದ್ರೆ ದೇಶ ಅಲ್ಲ. ಇಡೀ ವಿಶ್ವ ನೋಡ್ತಾ ಇದೆ ಚುನಾವಣೆಯನ್ನ. ದಯಮಾಡಿ ತಾವೆಲ್ಲ ನಾಗರಾಜಣ್ಣ ಹೇಳಿದ್ರು, ಇಂಡಸ್ಟ್ರಿಯಲ್ ಕ್ಲಸ್ಟರ್ ಬೇಕು, ಗಾರ್ಮೆಂಟ್ ಕಾರ್ಖಾನೆ ಬೇಕು, ಒಂದು ಐದು ಬೇಕು, ಒಂದು ಏನಾದ್ರು ಎಂಟಪ್ಪ ಕೇಳಿದ್ರಿ, ಟೆಕ್ಸ್ಟೈಲ್ ಪಾರ್ಕ್ ಬೇಕು ಅಂತ ಹೇಳಿದ್ರು. ಒಂದು ನಾನು ಮನವಿ ಮಾಡ್ತೀನಿ, ಚುನಾವಣೆ 26 ಮುಗಿತಾರೆ ಯಜಮಾನ್ರೆ. 20 ಮುಂದಿನ ತಿಂಗಳು ಜೂನ್ 4ನೇ ತಾರೀಕು ರಿಸಲ್ಟ್ ಬಂದಿದೆ. ಬಂದ ತಕ್ಷಣ ಕೇಂದ್ರದ ಕೆಲವಾರು ಅಧಿಕಾರಿಗಳನ್ನ ಮತ್ತೆ ಸಂಬಂಧಪಟ್ಟ ಎಲ್ಲ ಇಲಾಖೆಯವರನ್ನ ಕರ್ಕೊಂಡು ಚಿಕ್ಕಮಾಲೂರಿಗೆ ಬಂದು ಕೂತ್ಕೊತೀನಿ. ಒಂದು 2-3 ಗಂಟೆ. ನಾಗಣ್ಣನೂ ಇರ್ತಾರೆ, ಚನ್ನಣ್ಣ ಇರ್ತಾರೆ, ವೀರಭದ್ರಯ್ಯ ಸಾಹೇಬ್ರು ಇರ್ತಾರೆ. ಈ ಕ್ಷೇತ್ರದ ಶಾಸಕರು ಕೂಡ ಕರಿತೀವಿ. ಕರೆದು ಕೂತ್ಕೊಂಡು ಚರ್ಚೆ ಮಾಡಿ ಈಗಾಗಲೇ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಒಂದು ಸುತ್ತು ಕರ್ನಾಟಕಕ್ಕೆ ಬಂದಾಗಿದೆ. ಇವತ್ತು ಮತ್ತೊಮ್ಮೆ ಅಮಿತ್ ಶಾ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ. ಜೊತೆಗೆ ರೋಡ್ ಶೋ ಕೂಡ ನಡೆಸಲಿದ್ದಾರೆ. ರೋಡ್ ಶೋ ಕೂಡ ನಡೆಸಿ ವಾಪಸ್ ಕೂಡ ಹೋಗ್ತಾರೆ ಇವತ್ತೇ. ಬಹಳ ಮುಖ್ಯವಾಗಿ ಹೊಸ ಅಸ್ತ್ರಗಳು ಸಿಗ್ತಾ ಇದೆ. ನೇಹಾ ಕೊಲೆಯನ್ನು ಇದೀಗ ರಾಜಕೀಯ ಅಸ್ತ್ರವಾಗಿ ಬಳಸುವಂಥ ಸಾಧ್ಯತೆ ಇದೆ. ಕಳೆದ ಬಾರಿ ಬಂದಾಗಲೂ ಕೂಡ ರಾಮೇಶ್ವರ ಕೆಫೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹೇಳಿದರು. ಜೊತೆಗೆ SDPI ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದರು. ಸುರಕ್ಷತೆಯ ವಿಚಾರವನ್ನೇ ಮುಖ್ಯವಾಗಿಟ್ಟುಕೊಂಡು ಇವತ್ತು ಅಮಿತ್ ಶಾ ಮಾತನಾಡುವಂಥ ಸಾಧ್ಯತೆ ಇದೆ. ಯಾಕೆಂತಂದರೆ ಇದು ಮತ್ತೊಮ್ಮೆ ಪೊಲರೈಸಿಂಗ್ ಪಾಲಿಟಿಕ್ಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದರೆ ನರೇಂದ್ರ ಮೋದಿ ಅವರು ಕೂಡ ಮಾತಾಡ್ತಿರುವಂಥ ರೀತಿಯಲ್ಲಿ ಗಮನಿಸಿದರೆ ಕಾಂಗ್ರೆಸ್ನ ಪ್ರಣಾಳಿಕೆ ಮುಸ್ಲಿಂ ಓಲೈಕೆಯಾಗಿದೆ. ಸೊ ಹಾಗಾಗಿ ಹಿಂದೂ ಪಾಲರೈಸಿಂಗ್ ರೀತಿಯ ಚುನಾವಣಾ ರಾಜಕೀಯ ತಂತ್ರಗಾರಿಕೆ ಕಂಡು ಬರ್ತಾ ಇದೆ. ಬಹುಶಃ ನೇಹಾ ಹತ್ಯೆಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇವತ್ತು. ಅಮಿತ್ ಶಾ ಇವತ್ತು ಕರ್ನಾಟಕಕ್ಕೆ ಮತ್ತೊಮ್ಮೆ ಆಗಮಿಸ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಅವರು ಬಂದವರು ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರಚಾರ ಕಾರ್ಯವನ್ನು ಮಾಡಿದರು. ನಂತರ ಮೋದಿಯವರು ಬಂದು ಮೈಸೂರು ಮತ್ತು ಮಂಗಳೂರಲ್ಲಿ ಮಾಡಿದರು. ಈಗ 2ನೇ ಬಾರಿ ಬರ್ತಾ ಇದ್ದಾರೆ ಅಮಿತ್ ಶಾ ನೇರವಾಗಿ ಬೆಂಗಳೂರು ಸೌತ್. ಸೌಮ್ಯ ರೆಡ್ಡಿ ಕಾಂಗ್ರೆಸ್ನಿಂದ ಅಲ್ಲಿ ಸ್ಪರ್ಧೆಯಲ್ಲಿದ್ದಾರೆ ಮತ್ತು ಕಳೆದ ಬಾರಿ ಕೂಡ ಗೆದ್ದಿರುವಂತಹ ತೇಜಸ್ವಿ ಸೂರ್ಯ ಈ ಬಾರಿ BJPಯಿಂದ ಉಮೇದುವಾರಿಕೆ. ಅಲ್ಲಿ ಭಾಳ ಮುಖ್ಯವಾಗಿ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟ ಹಾಗೆ ಈ ರಕ್ಷಣೆ ವಿಚಾರವನ್ನು, ಕಾನೂನು ಸುವ್ಯವಸ್ಥೆ ವಿಚಾರವನ್ನು, ನೇಹಾ ಕೊಲೆ ವಿಚಾರವನ್ನೇ ಬಹಳ ಪ್ರಮುಖವನ್ನಾಗಿ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೇಹಾಕ್ಕೆ CBIಗೆ ಒಪ್ಪಿಸಲು ಒತ್ತಾಯ. ಈಗಾಗಲೇ CIDಗೆ ವಹಿಸಿದೆ ರಾಜ್ಯ ಸರ್ಕಾರ. ಆದರೆ BJP ಅದನ್ನು ಮತ್ತಷ್ಟು ಜೀವಂತವಾಗಿಡುವಂಥ ಕಾರಣಕ್ಕಾಗಿ CBIಗೆ ವಹಿಸುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಹೇಳ್ತೀನಿ ಬ್ರೇಕ್ ಆದಮೇಲೆ.